ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನು ನಡೀತು ಆ ಒಂದು ಟೆಟ್ಗೆ ಸಂಬಂಧಿಸಿದಂತೆ ಪೇಪರ್ 2 ಒಂದು ವಿಶ್ಲೇಷಣೆ ಮಾಡೋದಾದರೆ ಸಬ್ಜೆಕ್ಟ್ ವೈಸ್ ಹೋಗೋಣ. ಓಕೆ, ಈ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ಯಾರಾದರೂ ನಮ್ಮ ವಿಡಿಯೋವನ್ನು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಹೀಗೆ ಹೊಸ ಹೊಸ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀನು ವಿಡಿಯೋಗೆ ಹೋದರೆ ಈ ಒಂದು ಕನ್ನಡ ಭಾಷೆ ಪ್ರಥಮ ಭಾಷೆಗೆ ಸಂಬಂಧಿಸಿದಂತೆ ಇಲ್ಲೊಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಈ ಗದ್ಯ ಭಾಗವನ್ನು ಓದ್ಕೊಂಡು 1ರಿಂದ 8ನೇ ಪ್ರಶ್ನೆಗಳವರೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಈ ಒಂದು ಅದನ್ನು ನಾವು ನೋಡ್ತಾ ಹೋದರೆ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ, ಶಕ್ತಿಯನ್ನು ಅಡಗಿಸುವ ಜಾಗ, ಮನಸ್ಸಿನ ಆಳದಲ್ಲಿ ಅಂತ ಬಿಟ್ಟು 2ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಮತ್ತು 2ನೇ ಪ್ರಶ್ನೆ, ಮನುಷ್ಯ ಬಂಧಿತನಾಗಿರುವುದು ಪರಿಮಿತ ಮತ್ತು ಸಂಕುಚಿತ ಭಾವನೆಯಿಂದ, 4ನೇದು ಸರಿಯಾದ ಉತ್ತರ. ಮತ್ತು ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಪನಂಬಿಕೆ. ಮತ್ತು ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು, 4ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಅದು ಐನ್ಸ್ಟೀನ್ ಏನಿದೆ, 1ನೇ ಆಪ್ಷನ್ ಸರಿಯಾದ ಉತ್ತರ. ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಅಂತ ಹೇಳಲಿಕ್ಕೆ ಇದೆ, 2ನೇದು ಸರಿಯಾದ ಉತ್ತರ. 6ನೇ ಪ್ರಶ್ನೆಗೆ, ಮನುಷ್ಯನ ವಸ್ತು ಬಾಲ್ಯದಿಂದ ಅರಿಯುತ್ತಿರುವ ಜಾಗ ಹೊರಗಡೆ, 2ನೇದು ಸರಿಯಾದ ಉತ್ತರ. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಭೂಮಿ ಚಪ್ಪಟೆ ಆಗಿದೆ ಅಂತ ಹೇಳ್ಬಿಟ್ಟೆ ಜನ ತಿಳಿದಿರುವುದು. ಮತ್ತೆ 8ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಅಂತರ್ಯದಾಳ ಪದದಲ್ಲಿರುವ ಸಂಧಿ ಸವರ್ಣ ದೀರ್ಘ ಸಂಧಿ. ಓಕೆ, ಈ ಒಂದು 8 ಪ್ರಶ್ನೆಗಳು. ಮತ್ತೆ 9ರಿಂದ 15ನೇ ಪ್ರಶ್ನೆಗಳವರೆಗೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪದ್ಯಭಾಗವನ್ನು ಓದಿಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಒಂದಕ್ಕೆ ಸಂಬಂಧಿಸಿದಂತೆ ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಯಾವುದನ್ನ, ಸುರಲೋಕದ ಸಂಪದ ಅಂತ ಬಿಟ್ಟು 2ನೇದು. ದಬ್ಬು ಇದು ಏನನ್ನು ಸೂಚಿಸುತ್ತೆ ಅಂತಂದ್ರೆ ಸಂಶಯ, ದ್ವೇಷ, ಅಸೂಯೆಯನ್ನ ಸೂಚಿಸುತ್ತೆ. ಉರಿಯಬೇಕಿರುವುದು ಸತ್ಯದ ಊದಿನ ಗಡ್ಡಿ ಅಂದರೆ 4ನೇದು ಸರಿಯಾದ ಉತ್ತರ. 12ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ನವ ಸಂವತ್ಸರದ ಮೀಸಲಾಗಿರುವುದು ಪ್ರೇಮಕ್ಕೆ, 1ನೇದು ಸರಿಯಾದ ಉತ್ತರ. ಕಲಿಮಲ್ಲ ಈ ಒಂದು ಪ್ರಶ್ನೆಗೆ 13ನೇ ಪ್ರಶ್ನೆಗೆ ಉತ್ತರ ಬೇವು ಬೆಲ್ಲ ಸವಿಯುವವನು. 14ನೇ ಪ್ರಶ್ನೆಗೆ ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯುಗಾದಿ ಅಂದ್ರೆ ಹೊಸತನವನ್ನ ತರತಕ್ಕಂಥದ್ದು ಉಗಾದಿ ಅಂತ ಬಿಟ್ಟು ಕರೀತಾರೆ, ಅದು 2ನೇ ಆಪ್ಷನ್ ಸರಿಯಾದ ಉತ್ತರ 14ನೇ ಪ್ರಶ್ನೆಗೆ. 15ನೇ ಪ್ರಶ್ನೆಗೆ ಹೆಜ್ಜೆನು ಪದದಲ್ಲಿರುವ ಒಂದು ಸಮಾಸ ತತ್ಪುರುಷ ಸಮಾಸ, 1ನೇದು. ಮತ್ತೆ ವೈಕುಂಠ ಪದದ ಗುಣಿತಾಕ್ಷರ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ವೈ ಐ ಕ ಮ್ ಟ ಅ ಅಂದ್ರೆ ವೈಕುಂಠ. ಇದನ್ನ ಈ ಒಂದು ಗುಣಿತಾಕ್ಷರಗಳನ್ನ ಬರೀತಕ್ಕಂಥದ್ದು ಅದಾಗಿರುತ್ತೆ, ಅದಕ್ಕೋಸ್ಕರ 3ನೇದು ಸರಿಯಾದ ಉತ್ತರ. ಮತ್ತೆ 17ನೇ ಪ್ರಶ್ನೆಗೆ ಏನು ಉತ್ತರ ನೋಡೋದಾದ್ರೆ, ರಮೇಶನು ತನ್ನ ಪುಸ್ತಕವನ್ನ ರವಿ ಮತ್ತು ರಂಜಿತ್ಗೆ ನೀಡಿದನು. ಈ ಪದದಲ್ಲಿರುವ ಆತ್ಮಾರ್ಥಕ ಸರ್ವನಾಮ ತನ್ನ ಅಂದ್ರೆ ಅವರಲ್ಲಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಅಂತ.
18ನೇ ಕ್ವಶನ್ಗೆ ನಾವು ನೋಡೋದಾದ್ರೆ ದ್ವಿರುಕ್ತಿಗೆ ಉದಾಹರಣೆ. ದ್ವಿರುಕ್ತಿಗೆ ಉದಾಹರಣೆ ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವು ಸೇರುತ್ತೆ ಅನ್ನೋದಾದ್ರೆ ಇಲ್ಲಿ ಎ ಮತ್ತು ಬಿ, ತುತ್ತ ತುದಿ ಮತ್ತೆ ಎಲೆ ಅನ್ನೋದು ಇದಿರುತ್ತೆ. ಮತ್ತೆ ಚಿಲ್ಲುಪಿಲಿ ಮತ್ತೆ ಗುಡುಗಾಡು ಅವು ಬೇರೆ ವ್ಯಾಕರಣಾಂಶಕ್ಕೆ ಸೇರಿರ್ತಕ್ಕಂಥವು. ಓಕೆ, ಇದಕ್ಕೆ 3ನೇ ಆಪ್ಷನ್ ಸರಿಯಾಗಿರುತ್ತೆ. ವಿಧ್ಯರ್ಥಕ ಕ್ರಿಯಾರೂಪ ಅಂದ್ರೆ ನಾವು ಮಾಡುವೆವು ಅನ್ನೋದು ಬರುತ್ತೆ. ಅದಕ್ಕೆ 2ನೇ ಆಪ್ಷನ್ ಸರಿಯಾದ ಉತ್ತರ 19ನೇ ಕ್ವಶನ್ಗೆ. ಮತ್ತೆ ಸ್ವಾವಲಂಬನೆ ಪದದ ವಿರುದ್ಧಾರ್ಥಕ ಪದ ಪರಾವಲಂಬನೆ. 4ನೇ ಆಪ್ಷನ್ ಸರಿಯಾದ ಉತ್ತರ. ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಇಲ್ಲಿ ಪದ ಸಂಪತ್ತಿನ ಕೊರತೆ, ಮಾನಸಿಕ ಏಕಾಗ್ರತೆಯ ಕೊರತೆ, ಆಸಕ್ತಿ ಪೂರ್ಣವಾಗಿ ಕೇಳುವುದು, ಭಯದ ವಾತಾವರಣ. ಇಲ್ಲಿ ಪದ ಸಂಪತ್ತಿನ ಕೊರತೆ ಆಗಿರುತ್ತೆ. 1ನೇದು ಸರಿಯಾದ ಉತ್ತರ. 22ನೇ ಪ್ರಶ್ನೆಗೆ ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ, ಅದು ಆಲಿಸುವಿಕೆ ಶಕ್ತಿ ಬೆಳೆಸುತ್ತದೆ ಮತ್ತು ಅರ್ಥಗ್ರಹಿಕೆ ಆಗುತ್ತದೆ. 3ನೇದು ಸರಿಯಾದ ಉತ್ತರ. ಗದ್ಯ ಬೋಧನೆಯ ಗರಿ, ಇಲ್ಲಿ 3ನೇ ಆಪ್ಷನ್ ABC 3ನೇದು ಸರಿಯಾದ ಉತ್ತರ ಆಗಿರುತ್ತೆ. ಇದು ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು, ಪದ್ಯವನ್ನ ರಾಗವಾಗಿ ಹಾಡಲು ಕಲಿಸುವುದು. 25ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ, ಇಲ್ಲಿ 3ನೇದು ಮೂಲ ಪಠ್ಯವನ್ನ ಆಧಾರವಾಗಿಟ್ಕೊಂಡು ಹೊಸ ಪಠ್ಯವನ್ನು ಸೃಜಿಸುವುದು. 3ನೇದು ಸರಿಯಾದ ಉತ್ತರ. 26ನೇ ಪ್ರಶ್ನೆಗೆ ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಮತ್ತು ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿರುವವರು ಮಾರಿಸನ್ ಅಂತ. 1ನೇ ಆಪ್ಷನ್ ಸರಿಯಾದ ಉತ್ತರ. ಮತ್ತೆ ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನ ಕಲಿಸಲು ಸೂಕ್ತವಲ್ಲದ ವಿಧಾನ, ಅದು ಗ್ರಂಥಾಲಯದ ಕಾರ್ಯಾಚರಣೆ. 2ನೇದು ಸರಿಯಾದ ಉತ್ತರ 27ನೇ ಪ್ರಶ್ನೆಗೆ. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು, ಇಲ್ಲಿ ಮರುಸೃಷ್ಟಿಸಿ ಪರಿಷ್ಕರಿಸುವುದು ಸುಲಭ. 4ನೇದು ಸರಿಯಾದ ಉತ್ತರ. ಮತ್ತೆ 29ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯ ಕನ್ನಡಿ ಏನಿರುತ್ತೆ, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕು ಅಂತಂದ್ರೆ ನಾವು ಒಂದು ನೀಲಿ ನಕಾಶೆ ಇಲ್ಲದೆ ಮಾಡೋದಕ್ಕಾಗೋದಿಲ್ಲ. ಒಂದು ವೇಳೆ ಮಾಡಿದೀವಿ ಅಂತಂದ್ರೆ ಅದು ಒಂದು ಮೀನಿಂಗ್ಲೆಸ್, ಅರ್ಥವಲ್ಲದ್ದು, ಅಸಂಘಟಿತದ್ದು ಆಗಿರುತ್ತೆ. ಅದಕ್ಕೋಸ್ಕರ ನೀಲಿ ನಕಾಶೆ ಒಂದು ಕೈಗನ್ನಡಿ ಅಂತ ಬಿಟ್ಟು ಹೇಳ್ಬೋದು ಪ್ರಶ್ನೆ ಪತ್ರಿಕೆ ಮಾಡಬೇಕಾದ್ರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಸೂಕ್ತವಲ್ಲದ ಕಾರಣ 3ನೇದು ಸರಿಯಾದ ಉತ್ತರ. ಈ ಒಂದು 30 ಪ್ರಶ್ನೆಗಳು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಇರುತ್ತೆ. ಈ ಕೊಟ್ಟಿರ್ತಕ್ಕಂಥ ಆನ್ಸರ್ಸು ಸಂಭವನೀಯ ಮಾತ್ರ, ಇದೇ ಫೈನಲ್ ಆಗಿರೋದಿಲ್ಲ. ಏನೇ ಚೇಂಜಸ್ ಏನಾದ್ರು ಆದ್ರೂ ಕೂಡ ಡಿಪಾರ್ಟ್ಮೆಂಟ್ ಇಲಾಖೆಯ ಆನ್ಸರ್ಸು ಇರುತ್ತೆ. ಮತ್ತೆ ಇಂಗ್ಲಿಷ್ನ ನೋಡೋಣ. ಇಂಗ್ಲಿಷ್ಗೆ ಕೂಡ ಸಂಬಂಧಿಸಿದಂತೆ ಇಲ್ಲಿ 30 ಪ್ರಶ್ನೆಗಳಿರ್ತವೆ. ಆ 30 ಪ್ರಶ್ನೆಗಳು ಕೂಡ ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಇರುತ್ತೆ. ಒಂದು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ, ಎ ಬಿಗ್ ಕೋಬ್ರಾ ಹ್ಯಾಸ್ ಗಾಟ್ ಇನ್ ಟು ಯುವರ್ ಕಾಂಪೌಂಡ್. This announcement has been made by cyclist. Okay, third one is answer. The person who was sleeping in the shed was answer old servant. The word laziest matches with lethargic. Second answer ಸರಿಯಾದ ಉತ್ತರ. Dasa could not keep the surrounding tidy because the owner did not provide the grass cutter. 1ನೇದು ಸರಿಯಾದ ಉತ್ತರ. ಮತ್ತೆ the neighbor became eloquent about the black market. The underlined word is in this line refers to.
giving a strong message. A option. In the given passage, the declaration statement, you could not think of buying any article made of iron tile after the war, was made by neighbor. Second option, ಸರಿಯಾದ ಉತ್ತರ. In the beginning of the passage, the inmate bungalows were taking rest after the lunch. Yes, okay, first option is right. The proper synonym for the word apathy is unwilling. A option is the correct answer. ಇಲ್ಲಿ ಒಂದು poem ಅನ್ನ ಕೊಟ್ಟಿದ್ದಾರೆ. Read the given poem of the poem and answer the questions from 39 to 45. Okay, so first one, 39 question. The main theme of this poem is patriotism. Patriotism. First one, third one is the right answer. Her sights and sounds, dreams happy as our day. Okay, the answer is weave and war. Fourth option, right answer. The face reached dust means washed by the river. First option, right answer for 41 question. In 42nd question, in a heart. Yes, 42nd question ನೋಡೋದಾದರೆ, in hearts at peace under an English heaven. In the above sentence, peace is synonymous with chaos. First one is a right answer. Chaos, tranquility. Third one, turmoil. Fourth one, conflict. In this, first one is the right answer. 43 question. In the poem, the poet wished to die at homeland. First answer is homeland. 44th question. The poet romanticizes the portrayal of, here 4 options, England, sacrifice, nature and war. Second one is the right answer. In this poem, the poet personifies here flora, air, England and river. Your answer is England. That the third option is the right answer. And last 5 questions, what we have now here, of 46th question, of the following words, the one that has 2 syllable is, here medicine, educate, agree and biology. Answer, biology is the right answer, fourth one. And 47 is, Leela looked dash the window. The correct word to fill in the blank is, Leela looked in the window. In should be is the right answer. And 48th question, where are you going? Where are you going? The correct punctuation mark to be used here is third option, question mark. And 49th question, it was raining dash, I forgot to take my umbrella. The correct word to be filled in the blank is but. But is the right answer. Last question, Mr. Rajesh is dash MLA. He owns dash costly car. Here Mr. Rajesh is an MLA. He owns a costly car. Third option is the right answer. So these are all about ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಿಸಿದಂತೆ. ಇನ್ನು ಉಳಿದಿರತಕ್ಕಂಥದ್ದು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.